ಗುಡ್ ಮಾರ್ನಿಂಗ್ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ವತಿಯಿಂದ. ಇವತ್ತಿನ ತಮ್ನೇಲ್ ಆ್ಯಂಡ್ ಟೈಟಲ್ ನೋಡಿ ನಿಮಗೆ ಗೊತ್ತಿರ್ಬೋದು, ನಾ ಎಲ್ಲಿ ಹೊಂಟೀನಿ ಅಂತ ಡೌಟ್ ಬಂದಿರ್ತದೆ. ಆಲ್ಮೋಸ್ಟ್ ಎಲ್ಲ 50% ಗೊತ್ತಾಗಿರುತ್ತೆ. ಹೌದ್ರಿ, ನಾ ಇವತ್ತು ಹೊಂಟೀನಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಿಜಾಪುರದಾಗ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಸಂಬಂಧ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ವಾಗತ ಸುಸ್ವಾಗತ ಹೊಚ್ಚ ಫಾಲೋವರ್ಗೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ನೋಡ್ರಿ, ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದಾಗ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡತ್ತಾರ. ಸೊ ಫೈನಲಿ ಹಾಸ್ಪಿಟಲ್ ಬಂದು ರೀಚ್ ಆದೆ. ತದನಂತರ ರಾಷ್ಟ್ರಗೀತೆ, ಎಲ್ಲರೂ ರಾಷ್ಟ್ರಗೀತೆಗೆ ಭಾಗಿಯಾಗಿ ವಂದನೆಯನ್ನು ಸಲ್ಲಿಸಬೇಕು. ನಂತರ ಗೌರವದ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡ್ತಾರೆ. ಸದ್ಯನ ಫ್ಲಾಗ್ ಹಾಸ್ಟಿಂಗ್ ಆಗಿಲ್ರಿ, ಇನ್ನೇನು ಆಗ್ತದ, ಮುಂದೆ ಹೋಗ್ಕೊಂಬಂದು ಬರ್ರಿ. ನಿಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವುದನ್ನೇ ಹೆಮ್ಮೆ ನಮಗೆ. ಪ್ರಶಸ್ತಿಗಳ ಸುರಿಮಳೆ, ಪ್ರಶಂಸನೀಯ ಸುರಿಮಳೆ. ನಾವೆಲ್ಲರೂ ಕೂಡ ಈ ಒಂದು ಸಂತೋಷದ ಸಂಭ್ರಮದಲ್ಲಿ ಭಾಗಿಯಾಗ್ತೀವಿ. ಶ್ರೇಷ್ಠ ನಾಯಕ ಮತ್ತು ಪ್ರಬುದ್ಧ ಭಾರತದ ಪ್ರಜೆಗಳಾಗಿ ಇರುವುದು ನಮಗೆ ಸಂತೋಷದ ದಿನ. ಈ ಒಂದು ದಿನವನ್ನು ಅತಿ ಸಂತೋಷದಿಂದ ನಾವೆಲ್ಲರೂ ಕೂಡ ಈ ಒಂದು ಧ್ವಜಾರೋಹಣದಲ್ಲಿ ಭಾಗವಹಿಸಿದ ಗೌರವಾನ್ವಿತ ಸ್ಥಳೀಯ ವೈದ್ಯಾಧಿಕಾರಿಗಳು, ಸಹಾಯಕ ಆಡಳಿತಾಧಿಕಾರಿಗಳು, ವೈದ್ಯಾಧಿಕಾರಿಗಳು, ಗ್ರೇಡ್ 1 ಅವರು, ಪಾಲಕರು, ಬೋಧಕರು, ಮೇಲ್ವಿಚಾರಕರು, ಅಧೀಕ್ಷಕರು, ಅಧಿಕಾರಿಗಳು, ತಾಂತ್ರಿಕ ವರ್ಗದ ಸಿಬ್ಬಂದಿಗಳು, ಚೀಫ್ ಫಾರ್ಮಸಿಸ್ಟ್ ಅವರು, ಇನ್ನುಳಿದ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ, ನಾನ್ ಕ್ಲಿನಿಕಲ್ದವರು, ಸೆಕ್ಯೂರಿಟಿ ಗಾರ್ಡ್ಸು, ಡ ವರ್ಗದ ನೌಕರರು, ವಿದ್ಯಾರ್ಥಿನಿಯರು, ಸಂತೋಷದಿಂದ ಪ್ರತಿಯೊಬ್ಬರು ಕೂಡ ಈ ಜಿಲ್ಲಾ ಆಸ್ಪತ್ರೆಯ ಕುಟುಂಬದ ಎಲ್ಲ ಸದಸ್ಯರು ಈ ಒಂದು ಧ್ವಜಾರೋಹಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಮ್ಮೆಲ್ಲರಿಗೂ ಕೂಡ ಗೌರವಾನ್ವಿತ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ.
ನೀವು ಮಾಡಿ ಒಂದು ಎರಡು ವಿಡಿಯೋ ಬಿಡ್ನ. ಧ್ವಜಾರೋಹಣ ಆಯ್ತು ನೋಡ್ರಿ ಇಲ್ಲೇ. ಜೈ ಜೈ ಮಾತಾರಂ. ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಆತ್ಮೀಯರೇ, ಧ್ವಜಾರೋಹಣವನ್ನು ನೆರವೇರಿಸಿದ ಗೌರವಾನ್ವಿತ ಜಿಲ್ಲಾ ಶಸ್ತ್ರಚಿಕಿತ್ಸಕರು ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ಅವರಲ್ಲಿ ವಿನಂತಿ ಮಾಡ್ತೀನಿ. बोलो भारत माता की ಜೈ बोलो भारत माता की ಜೈ. ನನ್ನ ಎಲ್ಲ ಪ್ರೀತಿಯ ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ, ನನ್ನ ಎಲ್ಲ ಪ್ರೀತಿಯ ಎಲ್ಲ ವೃಂದದ ಅಧಿಕಾರಿಗಳೇ, ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದವರೇ ಹಾಗೂ ಇಲ್ಲಿ ಬಂದಂಥ ಆಸ್ಪತ್ರೆಗೆ ಸೇವೆಯನ್ನು ಪಡಲಿ ಬಂದಂಥ ಎಲ್ಲ ಅಕ್ಕ ತಮ್ಮಂದಿರೇ, ಅಣ್ಣ ತಂಗಿಯರೇ, ಇವತ್ತು ಭಾರತ ದೇಶದ ಒಂದು ಮಹತ್ವವಾದ ದಿನ ಅಂತ ಹೇಳ್ಬೋದು. ನಾವು ಜನವರಿ 26 ಸಂವಿಧಾನ ರಚನೆಯಾದ ದಿನ ಅಂತ ಹೇಳ್ಬೋದು. ಅದಕ್ಕೆ ನೀವೆಲ್ಲ ಮುಂದೆ ನೋಡ್ತಾ ಇರಬಹುದು, ಸುಪುತ್ರ ಅಂತ ಹೇಳ್ಬೋದು. ಆಗಿನ ಕಾಲದ ಬಹಳ ದೊಡ್ಡ ವಿದ್ವಾಂಸ ಅಂತ ಹೇಳ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಬಂದು ಆ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಕಮಿಟಿ ಮಾಡಿದಾಗ ನಿಮಗೆಲ್ಲ ಗೊತ್ತಿರ್ಬೇಕು ಎಷ್ಟು ಕಷ್ಟಗಳು ಬಂದಪ್ಪ ಅಂತಂದರೆ, ಒಂದು 10-15 ರಾಷ್ಟ್ರಗಳಿಗೆ ಅವರು ಸ್ವತಃ ಹೋಗಿ ಅಭ್ಯಾಸ ಮಾಡಿ ಯಾವ್ಯಾವ ದೇಶಕ್ಕೆ ಹೋಗಿ ಬಂದರು ಅಂತ ಕೇಳಿದರೆ ಎಲ್ಲ ರಾಷ್ಟ್ರಕ್ಕೆ ಹೋಗಿ ಬಂದರು. ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇದೆಯಪ್ಪ, ಡೆಮೋಕ್ರಸಿ ಎಲ್ಲಿದೆ, ಎಲ್ಲ ಕಡೆ ಹೋಗಿ ಬಂದರು. ಅವ್ರ ಕನಸು ಏನಪ್ಪ ಅಂತಂದರೆ ಭಾರತ ದೇಶದ ಸಂವಿಧಾನ ಇಡೀ ವಿಶ್ವದಲ್ಲಿ ಒಂದು ಹೆಸರಾಂತ ಪ್ರಸಿದ್ಧಿ ಪಡೆದಂಥ ಒಂದು ಸಂವಿಧಾನ ಆಗಬೇಕು ಅಂತ ಅವರ ಆಸೆ. ಏನಪ್ಪ ಆಸೆಪ್ಪ ಅಂತಂದ್ರಲ್ಲಿ ಅವ್ರದ್ದು ಪ್ರಜಾಧಿಕಾರವೇ ಆಗಬೇಕು, ರಾಜಾಧಿಕಾರಿ ಆಗಬಾರ್ದು ಅಂತ. ಅದಕ್ಕೆ ನೀವು ನೋಡ್ತಾ ಇರ್ಬೋದು, ಇವತ್ತಿನ ಒಂದು ಸಣ್ಣ ಮಗು ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಯಾವುದೇ ಒಂದು ಅಧಿಕಾರವನ್ನು ಹಿಡಿಬೋದು. ಆ ಉದ್ದೇಶದಿಂದ ಎಲ್ಲರಿಗೂ ಅಧಿಕಾರ ಸಿಗಲಿ, ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗಲಿ, ಭಾರತ ದೇಶದಲ್ಲಿ ಏಕತೆ, ಭಾವೈಕ್ಯತೆ, ಭ್ರಾತೃತ್ವ ಎಲ್ಲವನ್ನು ಕೂಡಿಕೊಂಡಂಥ ಒಂದು ಸಂವಿಧಾನ ಆಗಬೇಕಂತ ಒಂದು ಕನಸದ ಜೊತೆಗೆ 1947 ಸತತವಾಗಿ ಅವರು ದಿನಕ್ಕೆ ಎಷ್ಟು ನಿದ್ದೆ ಮಾಡ್ತೀರಪ್ಪ ಅಂತ ಕೇಳಿದರೆ ಬಹಳ 3 ರಿಂದ 4 ತಾಸು ನಿದ್ದೆ ಮಾಡ್ತೀರಂಥವ್ರು. ಅಂಥ ಒಂದು ಬಹಳಷ್ಟು ಅಡೆತಡೆಗಳು ಬಂದು ಆ ಕಮಿಟಿ ಮೆಂಬರ್ಸ್ ಬಿಟ್ಟು ಹೋದರು, ಬೇರೆಯವರು ಬಂದರು. ಆದರೂ ಕೂಡ ಎದುಗುಂದಿದೆ ಬಹಳ ಒಂದು ತಮ್ಮ ಎಲ್ಲ ಸಮಿತಿಯ ಇದ್ದಷ್ಟ ಸಮಿತಿ ಮೆಂಬರ್ ಜೊತೆ ಒಂದು ಭಾವೈಕ್ಯತೆಯನ್ನು ಹೊಂದಿ ಅತ್ಯುತ್ತಮವಾದ ಎಷ್ಟುಪ್ಪ ಅಂತಂದರೆ ಇಡೀ ವಿಶ್ವದಲ್ಲೇ ಅತ್ಯಂತ ಉದ್ದದಾದ ದೊಡ್ಡದಾದ ಒಂದು ಸಂವಿಧಾನ ಏನು ಬರೆದಿದ್ರಪ್ಪ ಅಂದರೆ ಅದು ಭಾರತ ದೇಶದ ಸಂವಿಧಾನ. ಇವೆಲ್ಲ ಶ್ರೇಷ್ಠ ನಮ್ಮ ಆಗಿನ ಕಾಲದ ಎಲ್ಲ ನೇತಾರಾಗಿ ಹೋಗ್ತಾ ಇದ್ರು, ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು. ಇದು ನವೆಂಬರ್ 26, 1949ರಲ್ಲಿ ಅಡಾಪ್ಷನ್ ಮಾಡಿಕೊಂಡ್ರು. ಅದು ನಮಗೆ ಇಟ್ ಕೇಮ್ ಇನ್ ಟು ಫೋರ್ಸ್ ಯಾವಾಗಪ್ಪ ಅಂತಂದರೆ ಜನವರಿ 26, 1950ರಲ್ಲಿ. ಅದರಲ್ಲಿ ಮುಂಚೆ ಶುರುವಾದಾಗ ಆರ್ಟಿಕಲ್ 21 ಇದ್ದು, ದೆನ್ ಆರ್ಟಿಕಲ್ಸ್ 395 ಆರ್ಟಿಕಲ್ಸ್ ಇದ್ದು, 22 ಪಾರ್ಟ್ಸ್ ಇತ್ತು, 8 ಶೆಡ್ಯೂಲ್ಸ್ ಇತ್ತು. ಬರಬರ್ತಾ ಭಾರತ ದೇಶ ಅಭಿವೃದ್ಧಿ ಹೊಂದ್ತಾ ಹೋಯ್ತು. ಭಾರತ ದೇಶದಲ್ಲಿ ಅದು ಅಮೆಂಡ್ಮೆಂಟ್ ಆಗಿ ಈಗ 470 ಆರ್ಟಿಕಲ್ಸ್, 25 ಪಾರ್ಟ್ಸ್, 12 ಶೆಡ್ಯೂಲ್ಸ್ ಇದ್ದಾವೆ. ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರ್ಬೋದು, ಮುಖ್ಯವಾಗಿ 3 ನಾನು ಪ್ರತಿ ಟೈಮ್ ಹೇಳ್ತಾ ಇದ್ದೀನಿ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ.
ಈ ಮೂರೂ ಜೊತೆ ಸೇರಿ ಕೆಲಸ ಮಾಡಿದ್ದಾದರೆ ಭಾರತವನ್ನು ಬಹಳ ಒಂದು ಅಭಿವೃದ್ಧಿ ಪಥದತ್ತ ಒಯ್ಯಬಹುದು ಅಂತ ಒಂದು ಆಲೋಚನೆ. ಅವ್ರ ಉದ್ದೇಶ ಏನಪ್ಪಾ ಅಂತಂದರೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಆಗಬೇಕು, ಎಲ್ಲರೂ ಒಂದು ಸೇರಬೇಕು, ಭಾರತ ದೇಶ ನಮ್ಮದು ಅನ್ನಬೇಕು. ಆ ಭಾರತ ದೇಶ ಯಾವಾಗ ನಾವೆಲ್ಲರೂ ನಮ್ಮದು ಅಂತ ಹೇಳಕ್ಕೆ ಶುರು ಮಾಡ್ತೀವಿ ಅಲ್ಲಿವರೆಗೆ ನಾವು ಭಾಳಷ್ಟು ಭಾರತ ದೇಶವನ್ನು ಮುಂದೆ ಒಯ್ಯಬೇಕು ಅಂತ. ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ, ಭಾಳಷ್ಟು ಜನ ನಾವು ದೇಶಕ್ಕಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ನಾನು ನನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳ್ತೀವಿ ಭಾಳಷ್ಟು ಇಂದ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಂಥ ರೋಗಿಗಳಿಗಾಗಲಿ, ನಾವೊಂದು ಇಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನನ್ನ ಆಸ್ಪತ್ರೆ ಕೆಲಸವನ್ನು ನಾನು ನಿಯಮಿತವಾಗಿ ಬಹಳ ಒಂದು ಪ್ರಾಮಾಣಿಕತೆವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾದರೆ ಅದೇ ದೇಶ ಸೇವೆ ಅಂತ ಹೇಳ್ಬೋದು. ಅದಕ್ಕೆ 3 ಪ್ರಕಾರದಲ್ಲಿ ರೋಗಿಗಳು ಬರ್ತಾರೆ, ಸೇವಕರು ಬರ್ತಾರೆ. ಸೇವಕರಂದ್ರೆ ನಾವೇ, ಅಧಿಕಾರಿಗಳಂದ್ರೆ ನಾನು ಭಾಳಷ್ಟು ಇದೆ ನಾವೆಲ್ಲ ಅಧಿಕಾರಿಗಳು ಅಲ್ವೇ ಇಲ್ಲ, ನಾವೆಲ್ಲ ಒಂದು ಸೇವಕರಾಗಿ ಕೆಲಸ ಮಾಡಬೇಕು. ಇಲ್ಲಿ ಬರತಂಥ ರೋಗಿಗಳಿಗೆ ನಮ್ಮ 3 ಡಿಪಾರ್ಟ್ಮೆಂಟ್ ಇದ್ದಾವೆ, ಕ್ಲಿನಿಕಲ್ ಡಿಪಾರ್ಟ್ಮೆಂಟ್, ಸಪೋರ್ಟಿಂಗ್ ಟೀಮ್ ಅಂತ ಇರ್ತದೆ, ಅಡ್ಮಿನಿಸ್ಟ್ರೇಟಿವ್ ಟೀಮ್ ಇರುತ್ತೆ. 3 ಜನ ಸೇರಿ ನಾವು ಏನಾದರೂ ಮಾಡಿದರೆ ಮಾತ್ರ ನಾವು ಅಭಿವೃದ್ಧಿ ಹೊಂದ್ಬೋದು. ನಮ್ಮ ಆ ಜಿಲ್ಲಾ ಆಸ್ಪತ್ರೆಯನ್ನು ಯಾವ ಮಟ್ಟಕ್ಕೆ ಒಯ್ಯಬೇಕಪ್ಪ ಅಂತಂದರೆ ಹೊಸ ಒಂದು ಒಳ್ಳೆಯ ಗುಣಮಟ್ಟವನ್ನು ಕೊಡುವಂಥ, ಒಳ್ಳೆಯ ಗುಣಮಟ್ಟ ಆರೋಗ್ಯ ಸೇವೆ ಕೊಡುವಂಥ ಒಂದು ಆಸ್ಪತ್ರೆಯಾಗಿ ಮಾಡಬೇಕು. ಈಗಾಗಲೇ ತಾವು ನೋಡಿದಿರಿ, ಸಾಕಷ್ಟು ಕೆಲಸ ಮಾಡಿದಿರಿ. ನಮ್ಮ ವಿಜಯಪುರದ ಜಿಲ್ಲಾ ಆಸ್ಪತ್ರೆ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡಿದೆ. ಇದಕ್ಕೆಲ್ಲ ಯಾರು ಕಾರಣ ಅಂತಂದರೆ ತಾವೆಲ್ಲ ಇದ್ದಿರಲ್ಲ, ಎಲ್ಲರೂ ಕಾರಣ. ನಾನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳಷ್ಟೇ ಅಲ್ಲ, ನಮ್ಮ ಸಿಪಾಯಿಗಳು ಕೂಡ ಅಷ್ಟೇ ಕಾರಣ, ನಮ್ಮ ಶುಶ್ರೂಷಕರು ಅಷ್ಟೇ ಕಾರಣ, ಸಪೋರ್ಟಿಂಗ್ ಸ್ಟಾಫ್ ಕೂಡ ಅಷ್ಟೇ ಕಾರಣ. ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ನಾವು ಈ ನಮ್ಮ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಒಳ್ಳೆಯ ಸೇವೆಯನ್ನು ಕೊಡ್ಬೋದು. ಅವರು ಬಂದಾಗ ಕಷ್ಟದಲ್ಲಿ ಬರ್ತಾರೆ, ಹೋಗ್ಬೇಕಂದ್ರೆ ಅವ್ರ ಮುಖದಲ್ಲಿ ನಗುಮುಖ ಕಾಣುವಂಥ ಒಂದು ಆಶೆಯನ್ನು ಒಂದು ನಮ್ಮ ಏನು ಹೇಳ್ತೀವಿ ಕನಸನ್ನು ಕಾಣಬೇಕಾಗತ್ತೆ. ಯಾಕಂದರೆ ನಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳು ಭಾಳ ಒಂದು ಕಷ್ಟ ತೊಗೊಂಡ್ಬರ್ತಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯ ಸೇವೆ ಕೊಡುವಂಥ, ಒಳ್ಳೆಯ ಸೇವೆ ಅಲ್ಲ ಗುಣಮಟ್ಟದ ಸೇವೆಯನ್ನು ಕೊಡುವಂಥ ಕೆಲಸ ನಮ್ಮದೆಲ್ಲ ಆಗಬೇಕು. ನಾವು ಈಗಾಗಲೇ ಬಹಳ ಒಂದು ಆದ್ಯತೆಗೆ, ಗುಣಮಟ್ಟಕ್ಕೆ, ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ರಿ. ಇನ್ನೂ ಜಾಸ್ತಿ ಕೊಟ್ಟಿದ್ದಾದರೆ ನಾವು ಈಗಾಗಲೇ ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ, ಸೆಂಟ್ರಲ್ದಿಂದ ಕಾಯಕಲ್ಪ ಅವಾರ್ಡ್ ತೊಗೊಂಡಿದ್ದೀವಿ, ಲಕ್ಷ್ಯ ಅವಾರ್ಡ್ ತೊಗೊಂಡಿವಿ. ಇದೆಲ್ಲ ನಿಮಗೆ ಸಲ್ಲತ್ತೆ ಅಂತ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹಿಂದಿನ ನಮ್ಮ ರಿಟೈರ್ಮೆಂಟ್ ಆದಂಥ ಅಧಿಕಾರಿಗಳಿಗೆ ಹಾಗೂ ಹಿಂದಿನಂಥ ಎಲ್ಲ ಸಿಬ್ಬಂದಿಗಳಿಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಸಜ್ಜನ್ ಸರ್, ಡಾಕ್ಟರ್ ಕಾಪ್ಸೆ, ಡಾಕ್ಟರ್ ಕಟ್ಟಿ, ಡಾಕ್ಟರ್ ಲಕ್ಕಣ್ಣವರ್, ಆಮೇಲೆ ತಾವೆಲ್ಲ ಸಾಕಷ್ಟು ಸೇವೆಗಳನ್ನು ಮಾಡಿದಿರಿ, ನಿವೃತ್ತಿ ಕೂಡ ಹೊಂದಿದ್ದೀರಿ ತಮ್ಮ ಕೆಲವೊಂದು ಸಿಬ್ಬಂದಿಗಳು. ಅವರು ಕೂಡ ಕಾರಣ, ನಾವು ಕೂಡ ಕಾರಣ. ನಾವು ಹೇಳ್ತೀವಿ, ನಾವು ಹಿರಿಯರು ಏನಾದರೂ ಒಂದು ಒಳ್ಳೆಯ ಒಂದು ದಾರಿ ಹಾಕ್ಕೊಡ್ರೆ ಆ ದಾರಿಯಲ್ಲಿ ನಾವು ಹೇಗೆ ಹೋಗಬೇಕಪ್ಪ ಅಂದರೆ ಮೇಲೆ ನೋಡ್ತಾ ಇರ್ತಾರೆ ನಮ್ಮ ಯಾರಪ್ಪ ಅಂದರೆ ನಮ್ಮ ನಾವು ಹೇಳ್ತೀವಿ ಭಾಳಷ್ಟು ಟೈಮ್ದಾಗ ನಾವು ಇಲ್ಲಿ ಆನ್ಸರ್ ಕೊಡೋದು ಬೇಡ, ಮೇಲೆ ಆನ್ಸರ್ ಕೊಡಬೇಕಾಗ್ತಂತೆ. ಅವರು ನೋಡ್ತಾ ಇರ್ತಾರೆ ನಾವು ಯಾವ ರೀತಿ ಸೇವೆ ಕೊಡ್ತಾ ಇದ್ದೀವಿ, ಯಾವ ರೀತಿ ನಾವು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಾವು ಹೋಗಿ ಅಲ್ಲೇ ಆನ್ಸರ್ ಮಾಡಬೇಕಾಗುತ್ತೆ. ಇಂಥ ಒಂದು ಸೇವೆ ಅವಕಾಶ ನಮ್ಮ ಆರೋಗ್ಯ ಇಲಾಖೆಗೆ ಮಾತ್ರ ಸಿಗ್ತದೆ, ಬೇರೆ ಇಲಾಖೆ ಸಿಗೋದಿಲ್ಲ ಅಂತ ಹೇಳೋದಿಲ್ಲ. ನಾವೆಲ್ಲ ಪವಿತ್ರ ಭಾಳ ಪುಣ್ಯ ಮಾಡಿ ಬಂದ್ವಿ ಆರೋಗ್ಯದ ಕೆಲಸ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಸೇವೆ ಮಾಡಿದ್ದಾಗಿದ್ರೆ, ನಾವು ಒಳ್ಳೆಯ ಗುಣಮಟ್ಟದ ಸೇವೆಯನ್ನು ಕೊಟ್ಟಿದ್ದಾದರೆ ನಿಜವಾಗ್ಲೂ ನಮ್ಮ ಆಸ್ಪತ್ರೆಯನ್ನು ಬಹಳ ಒಂದು ಒಳ್ಳೆಯ ಆಸ್ಪತ್ರೆಯಾಗಿ ಅಭಿವೃದ್ಧಿ ಹೊಂದಬೇಕು. ಅದಕ್ಕೆ ನಮ್ಮ ಸಂವಿಧಾನ ಹೇಳಿದರೆ, ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಹೆಂಗೆ ಹೇಳ್ತೀವಿ ಹಾಗೆ ನಮ್ಮ ಆಸ್ಪತ್ರೆ ನಮ್ಮ ಅಭಿವೃದ್ಧಿ ನಮ್ಮ ರೋಗಿಗಳಂತ ಮಾಡಿದ್ದಾದರೆ ನಿಜವಾಗಲೂ ನಾವು ಆಸ್ಪತ್ರೆಯಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದು. ಇಲ್ಲಿ ಯಾವ ರೀತಿ ಏನು ನಮ್ಮ ಆಸ್ಪತ್ರೆ ನಮ್ಮ ಹೆಮ್ಮೆ ಬರಬೇಕು ಅಂತಂದರೆ, ಇಲ್ಲಿ ಯಾವ ರೀತಿ ನಮ್ಮ ಕೆರಡಗಳಿರೋದಿಲ್ಲ, ಯಾವ ರೀತಿ ನಮ್ಮ ಭಾಷೆಗಳು ಬೇರೆ ಇದ್ದರೂ ಕೂಡ, ನಮ್ಮ ಧರ್ಮಗಳು ಬೇರೆ ಇದ್ದರೂ ಕೂಡ, ನಮ್ಮ ವಿಧಿವಿಧಾನಗಳು ಬೇರೆ ಇದ್ದರೂ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿಗಳು, ನಾವೆಲ್ಲರೂ ಜಿಲ್ಲಾ ಆಸ್ಪತ್ರೆಯ ರೋಗಿಗಳು ಸೇವೆಯನ್ನು ಕೊಡುವಂಥ ಒಂದು ವೈದ್ಯರಾಗಿ, ಶುಶ್ರೂಷಕರಾಗಿ ಹಾಗೂ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ ಟೀಮು ಕೆಲಸ ಮಾಡಿದ್ದಾದರೆ ನಮ್ಮ ಆಸ್ಪತ್ರೆ ನಮ್ಮ ಹೆಮ್ಮೆಯ ಒಂದು ಏನು ಒಂದು ದೇಹದೊಂದಿಗೆ ಇವತ್ತು ಎಲ್ಲರಿಗೂ ಆರೋಗ್ಯ ಅಷ್ಟಲ್ಲ, ಎಲ್ಲರಿಗೂ ಕ್ವಾಲಿಟಿ ಆರೋಗ್ಯ ಕೊಡಬೇಕು, ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಕೊಡಬೇಕು, ಎಲ್ಲರಿಗೂ ಕ್ವಾಲಿಟಿ ಆರೋಗ್ಯ ಮಂತ್ರವಾಗಬೇಕು ಅಂತ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರಜಾರಾಜ್ಯೋತ್ಸವದ ಎಲ್ಲರಿಗೂ ಶುಭಾರಂಭದೊಂದಿಗೆ ಶುಭಾಶಯಗಳೊಂದಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಹ್ಯಾಪಿ ರಿಪಬ್ಲಿಕ್. ಥ್ಯಾಂಕ್ ಯು ಸೊ ಮಚ್. ಜಿಲ್ಲಾ ಆಸ್ಪತ್ರೆಯ ಎಲ್ಲ ಕುಟುಂಬದ ಸದಸ್ಯರು ಅಂತೇಳಿ ನಾವು ಕರಿತೀವಿ.
ಗೌರವಾನ್ವಿತ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಧ್ವಜಾರೋಹಣವನ್ನು ನೆರವೇರಿಸಿ ಅವರ ಮಾತನಾಡಿದ್ದನ್ನು ಬಣ್ಣಿಸಲು ವರ್ಣಿಸಲು ನಮ್ಮಿಂದ ಸಾಧ್ಯ ಇದೆ. ಅವರ ಮನದಾಳದ ಮಾತುಗಳು ಈ ಒಂದು ಸಂವಿಧಾನ ರಚನೆಯಾಗಲಿಕ್ಕೆ ಕಾರಣೀಭೂತರಾದಂಥ ಮಹಾನ್ ನಾಯಕ ಜೋರಾದ ಚಪ್ಪಾಳೆ ಇರಲಿ. ಈಗಾಗಲೇ ನಮ್ಮೆಲ್ಲರ ಆಸ್ಪತ್ರೆಯ ಸುಂದರೀಕರಣ, ಸ್ವಚ್ಛತೆ ಇವೆಲ್ಲವೂ ಕೂಡ ಬಹಳಷ್ಟು ಹೆಮ್ಮೆಯಿಂದ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ನಮ್ಮ ಉತ್ತಮ ಕಾರ್ಯಕ್ಕೆ ಗೌರವಾನ್ವಿತ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದರಂತೆ ಆಸ್ಪತ್ರೆಯ ಎಲ್ಲ ಗೌರವಾನ್ವಿತ ವೈದ್ಯರುಗಳು, ಉಳಿದ ಎಲ್ಲ ಅಧಿಕಾರಿ ವರ್ಗದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅವರ ಮಗಳು ಪ್ರೀತಿ ಶಿಕ್ಷಕಕ್ಕಾಗಿ ಸಂತೋಷದಿಂದ ಈ ಒಂದು ಲ್ಯಾಪ್ಟಾಪನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅವರ ಮಗಳನ್ನು ಕೂಡ ಉನ್ನತ ಮಟ್ಟದಲ್ಲಿ ಏರಲಿ ಅಂತ ಕೋರ್ತಾ, ಇದೇ ಸಂದರ್ಭದಲ್ಲಿ ಸನ್ಮಾನವನ್ನು ಇನ್ಸ್ಟಿಟ್ಯೂಟ್ ವತಿಯಿಂದ ಹಾಗೆ ಗಣರಾಜ್ಯೋತ್ಸವ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಸ್ಥಳೀಯ ವೈದ್ಯಾಧಿಕಾರಿಗಳು ಮತ್ತು ಸಹಾಯಕ ಆಡಳಿತ ಅಧಿಕಾರಿಗಳು, ಗ್ರೇಡ್ 1 ಅವರು ಇವರೆಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಬೇಕು. ವಿಶೇಷವಾಗಿ ಈ ಒಂದು ಆಸ್ಪತ್ರೆಗೆ ನಾವು ಗಣರಾಜ್ಯೋತ್ಸವಕ್ಕೊಂದು ಹೆಮ್ಮೆ ಬರಬೇಕು, ಮೆರುಗು ಬರಬೇಕಂದ್ರೆ ನಾವೆಲ್ಲರೂ ಕೂಡ ರಕ್ತದಾನವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇಟ್ಕೊಳ್ಬೇಕು ಅಂಥೇಳಿ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಸೂಚನೆಯಂತೆ ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ರಕ್ತ ನಿಧಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ವಿಭಾಗಗಳಿಂದ ರಕ್ತದಾನವನ್ನು ಮಾಡೋ ಮುಖಾಂತರ ಗಣರಾಜ್ಯೋತ್ಸವಕ್ಕೆ ಹೆಮ್ಮೆ ನೀಡಬೇಕು ಅಂಥೇಳಿ ಎಲ್ಲ ಅಧಿಕಾರಿಗಳಲ್ಲಿ, ಸಿಬ್ಬಂದಿಗಳಲ್ಲಿ ಮತ್ತು ಇನ್ನುಳಿದ ಎಲ್ಲ ಗೌರವಾನ್ವಿತರಲ್ಲಿ ವಿನಂತಿ ಮಾಡ್ತೀನಿ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಪರವಾಗಿ. ಅದು ಸನ್ಮಾನ ಕಾರ್ಯ ನಡೀತಾ ಇರುತ್ತೆ. ಕೆಲವು ವಿಚಾರಗಳನ್ನು ಹಾಗೆ ಹೇಳ್ತಾ ಹೋಗ್ತೀವಿ. ಇದೇ ತಿಂಗಳು ದಿನಾಂಕ 31/1/24 ನಮ್ಮ ಆಸ್ಪತ್ರೆ ಹೆಮ್ಮೆಯ MCH ವಿಭಾಗವನ್ನು ಅತ್ಯಂತ ಯಶಸ್ವಿ ನಿಟ್ಟಿನಲ್ಲಿ ಎಲ್ಲ ವೈದ್ಯರನ್ನು ಒಳಗೊಂಡು MCHವನ್ನು ಉತ್ತಮವಾಗಿ ಇಲ್ಲಿವರೆಗೂ ನಿರ್ವಹಿಸಿದ ಡಾಕ್ಟರ್ ವಿಜಯ ಬಿರಾದರ ಮೇಡಮ್ ಅವರು ವಯೋನಿವೃತ್ತಿ ಹೋಗ್ತಾ ಇದ್ದಾರೆ 31/1/2024 ಇನ್ನು ಕೆಲವೇ 4 ದಿನಗಳ ಈ ಜಿಲ್ಲಾ ಆಸ್ಪತ್ರೆಗೆ ಅವರ ಸೇವೆ. ವಯೋನಿವೃತ್ತಿ ಎಲ್ಲರಿಗೂ ಕೂಡ ಅದು ಅನಿವಾರ್ಯ. ಜೋರಾದ ಚಪ್ಪಾಳೆ ಇರಲಿ ದಾನಿಗಳಿಗೆ. ಧನ್ಯವಾದಗಳು. ನಡೆಸಬೇಕು. ಅದೇ ಛಾಯಾಚಿತ್ರಕ್ಕೆ ಇವರೆಲ್ಲ ನಮ್ಮ ತಾಂತ್ರಿಕ ಅಧಿಕಾರಿಗಳು, ಲ್ಯಾಬ್ ಟೆಕ್ನಿಷಿಯನ್ಸ್. ಅವರು ಬಹಳ ಅಚ್ಚುಕಟ್ಟಾಗಿ ಜಸ್ಟ್ ಫ್ಲಾಗ್ ಅಷ್ಟಿಂದ ಐತಿ ನೋಡ್ರಿ. ನಮ್ಮ ದೋಸ್ತರು ನೀವು ಬದ್ರಿ ಯೂಟ್ಯೂಬ್ ಮಾತಾಡಂದ್ರೆ ಕ್ಯಾಮ್ರಾದಾಗ ಮಾತಾಡಂದ್ರೆ ರಾಜ್ಕೊಳತ್ತಾನ ಭಾಳ. ಜಸ್ಟ್ ಫ್ಲಾಗ್ ಅಷ್ಟಿಂದ ಐತ್ರಿ. ಇಸೋದಿಲ್ಲ ಅದೇ ಇವೆಂಟ್ನಾಗ ಇದೇವಿ. ಗಣರಾಜ್ಯೋತ್ಸವದ ಬಗ್ಗೆ ಮಾತಾಡು, ಒಂದೆರಡು ಮಾತು ಮಾತಾಡು. ಹಾಂ ಹಾಂ
ಗಣರಾಜ್ಯೋತ್ಸವ ದಿನದಂದು ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ವಹಿಸಲಾಗಿದೆ. ಹಾಂ ಆದ್ದರಿಂದ ಸರ್ವರಿಗೂ ಹಾಂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಂ ಎಷ್ಟು ನಾಸ್ತೀವು? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 75ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಆನಂದ್ ಗಣಪತಿ, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಇಷ್ಟೇ ರೀ? ಇನ್ನೊಂದೆರಡು ಮಾತ್ರ ಸಾಕ್ರಿ? ನೋಡ್ರಿಲ್ಲ, ಗಣರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಹಾಸ್ಪಿಟ್ಲ್ನಾಗ ಇರೋ ನಾಷ್ಟ ಶಿರಾ ಉಪ್ಪಿಟ್ಟು ಹೆಂಗತ್ತವ? ಟೇಸ್ಟ್ ಹೆಂಗೈತಿ? ಟೇಸ್ಟ್ ಹೆಂಗೈತೆ ಅನ್ನೋಕಿನ ಮಾಡಿದ್ರೆ ಗ್ರೇಟ್. ಮಾಡಿದವ್ರ ಗ್ರೇಟ್ ಅದಲ್ಲ? ಎಲ್ಲಿ ಮತ್ತೆ ಬರ್ತಾನ ಬರ್ತಾನೆ. ಸರ್ ಏನಾರ ಮಾತಾಡ್ರಿ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ. ಏನಪ್ಪ ಎಲ್ಲ ನಿಮ್ಮ ಏನ್ ಮಾತಾಡೋದು ಎಲ್ಲ ಹೇಳ್ರಪ್ಪ. ಏನಾರ ಅಂದ್ ಹೇಳ್ರಿ. ಮನದಾಳದ ಮಾತು ವಿಶ್ ಮಾಡ್ರಿ ಸರ್. ಮನದಾಳದ ಮಾತು. ಶುಭಾಶಯಗಳು. ಇನ್ನು ನಿಮ್ದು ಇದು ಮುಗ್ಯಾಕ್ ಬಂತು, ಶ್ರೀ ಸಂಪತ್ ಅಪ್ರೆಂಟಿಸ್ಶಿಪ್ ಮುಗ್ಯಾಕ್ ಶ್ರೀ ಸಂಪತ್ ಕೆಂದುಗುಳಿ ಮುದ್ದೇಬೇಳ ಮೊಮ್ಮಗ ಏನೈತಿ ನಿಮ್ದು ಅಪ್ರೆಂಟಿಸ್ಶಿಪ್ ಅಲ್ಲ, ಮುಗಿದ ಯೂಟ್ಯೂಬರ್ ಆಗ್ಯಾನ ಈಗ. ಎಲ್ಲರ ಒತ್ತಟ್ಟು ಕೆಲ್ಸಕ್ಕೆ ಅಲ್ಲ, ಹಚ್ಚಿರಿ. ಈಗ ಯೂಟ್ಯೂಬರ್ ಆಗ್ಯಾನ. ಯೂಟ್ಯೂಬರ್ ಆಗಿ ಎಲ್ಲರಿಗೆ ಹೊತ್ತಿನ ಎಲ್ಲಿ ದಾರಿ ತಪ್ಪಬೇಡ್ರಿ. ಮನಸ್ಸ ಕಣ್ಣ ತಂಪು ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ರಿ. ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ನಾನು ಈ ಸದ್ದ ಮನೆ ಕಡೆ ಹೊಂಟೀನಿ. ಎಲ್ಲ ಮಸ್ತ್ ಮಜಾ ಮಾಡಿದ್ದೀವಿ ಅಲ್ಲಿ. ಇವತ್ತಿನ ವಿಡಿಯೋದಾಗ ಇಷ್ಟ್ರಿ. ಮುಂದಿನ ವಿಡಿಯೋ ಬರೋ ಮಟ್ಟ ವೇಟ್ ಮಾಡಿರಿ. ಹಂಗೆ ವಿಡಿಯೋಸ್ ಅಪ್ಲೋಡ್ ಆಗ್ತಿರ್ತಾವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅಪ್ಡೇಟ್ ಸಿಗ್ಬೇಕಂದ್ರೆ ಮತ್ತು ಮುಂದಿನ ವಿಡಿಯೋದಾಗ ಸಿಗ್. ಮತ್ತು ಅಲ್ಲಿ ಮಟ್ಟ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಸಿಗುಣಂತ ಮುಂದಿನ ವಿಡಿಯೋದಾಗ. ಅಲ್ಲಿ ಮಟ್ಟ ಗುಡ್ ಬೈ.